ಬಿಜೆಪಿಯಲ್ಲಿ ಎಷ್ಟು ಜನ ಭ್ರಷ್ಟರಿಲ್ಲ. ಈ ಬಲಿಷ್ಠವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕಲೇಬೇಕು, ಶಿಥಿಲಗೊಳಿಸಬೇಕು ಅನ್ನೋ ಉದ್ದೇಶದಿಂದ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡು ರಾಜ್ಯಪಾಲರ ಮುಖಾಂತರ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಕ್ಲೀನ್ ಹ್ಯಾಂಡ್ ಅಂತೇಳಿ ಇಮೇಜ್ನ ಹೊಂದಿದ್ದಾರೆ ಮುಖ್ಯಮಂತ್ರಿಗಳು. ಆ ಇಮೇಜ್ಗೆ ಇವತ್ತು ಕಪ್ಪು ಚುಕ್ಕಿ ಇಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ JDSನವರು ರಾಜಕೀಯ ಮಾಡ್ತಕ್ಕಂಥದ್ದು ಅವರ ಸ್ವಂತ ಬೆನಿಫಿಟ್ಗಾಗಿ. ಕುಮಾರಣ್ಣಗೆ ಇವತ್ತು ಕೇಂದ್ರ ಸಚಿವರಾಗಬೇಕಾಗಿದೆ, ಮುಂದುವರಿಬೇಕಾಗಿದೆ, ಶಬಾಷ್ಗಿರಿ ತಗೋಬೇಕು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಂದ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವರ ನೆಲೆ ಕಂಡ್ಕೊಳ್ಳಿಕ್ಕೋಸ್ಕರ ಪ್ರೀತಮ್ ಗೌಡ್ರಿಗೆ ಮೋಸ್ಟ್ಲಿ ಹಿಂದಕ್ಕೆ ಸರಿಸ್ತಾ ಇರ್ಬೋದು ಅಂತ ನನ್ನ ಭಾವನೆ. 40ಕ್ಕೂ ಹೆಚ್ಚು ನಿವೇಶಗಳನ್ನ ದೇವೇಗೌಡರ ಕುಟುಂಬದ ಬೇರೆ ಬೇರೆ ಸದಸ್ಯರುಗಳಿಗೆ ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಅದು ಹಗರಣ ಅಲ್ವಾ? ನೋಡಿ, ಮೂಢ ಹಗರಣ ಅಂತ ಏನು ಇವತ್ತು BJP ಅವರು ಪ್ರಾಪಗಂಡ ಮಾಡ್ತಾ ಇದ್ದಾರೆ. 1984ರಲ್ಲಿ ಭೂ ಸ್ವಾಧೀನ ಆಗಿರ್ತಕ್ಕಂಥ ವಿಚಾರ ಇದು. BJP ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಮೂಢನ 50-50 ಹಂಚಿಕೆ ಆಧಾರದ ಮೇಲೆ ನಿವೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಹಗರಣ ಅಲ್ಲ. ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಪರ್ಯಾಯವಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ. ಆದರೆ ಯಾವುದೇ ಹಗರಣ ನಡೆದೇ ಇದ್ದರೂ ಕೂಡ ಇದನ್ನೇ ನೆಪ ಮಾತ್ರಕ್ಕೆ ಇದನ್ನು ಮುಂದಿಟ್ಕೊಂಡು ಇವತ್ತು BJPಯಲ್ಲಿ ಎಷ್ಟು ಜನ ಭ್ರಷ್ಟರಿಲ್ಲ. ಭ್ರಷ್ಟಾಚಾರಿಗಳೇ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದೆ ಕಾಂಗ್ರೆಸ್ ಅಂತೇಳಿ ನಿರಾಧಾರ ಆರೋಪವನ್ನು ಮಾಡ್ಕೊಂಡು ಇವತ್ತು ಪ್ರತಿಭಟನೆ ಕಾಲ್ನಡಿಗೆ ಮತ್ತು ಇಲ್ಲಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಮೈಸೂರವರೆಗೂ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಏನು ಕಳೆದ 2 ತಿಂಗಳುಗಳಿಂದ ಈ ಮೂಢ ಹಗರಣ ಮುಂದಿದ್ದರೂ ಕೂಡ BJPಯವರು ಚಕಾರ ಎತ್ತಿರಲಿಲ್ಲ. ಯಾವಾಗ ರಾಜ್ಯಪಾಲರು ಮತ್ತು BJPಯ ಕೆಲವು ಮುಖಂಡರುಗಳು ಡೆಲ್ಲಿಗೆ ಹೋಗಿ ಬರ್ತಾರೆ, ಹೋಗಿ ಬಂದ ಕೂಡಲೇ ಈ ಹಗರಣವನ್ನು ರೈಸ್ ಮಾಡ್ತಾರೆ. ಏನಕ್ಕೆ? ರಾಜಕೀಯಕ್ಕೋಸ್ಕರವಾಗಿ. ರಾಜ್ಯಪಾಲರಿಗೆ ವಿಚಾರ ಗೊತ್ತಿತ್ತು, ಅದರಲ್ಲಿ ಯಾವುದೇ ಥರ ತಿರಲಿಲ್ಲ, ಹಗರಣ ನಡೆದಿಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ರಾಜ್ಯಪಾಲರು ಕನಿಷ್ಠ 2 ತಿಂಗಳುಗಳು ಸುಮ್ಮನಿದ್ರು. ದೆಹಲಿಗೆ ಹೋಗಿ ಬಂದ ನಂತರ ಏಕಾಏಕಿ ಶೋಕಾಸ್ ನೋಟಿಸನ್ನ ಕೊಟ್ಟಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಣೆ. ಉದ್ದೇಶಪೂರ್ವಕವಾಗಿ ಈ ಬಲಿಷ್ಠವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕಲೇಬೇಕು, ಶಿಥಿಲಗೊಳಿಸಬೇಕು ಅನ್ನೋ ಉದ್ದೇಶದಿಂದ ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡು ರಾಜ್ಯಪಾಲರ ಮುಖಾಂತರ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಖಂಡಿಸಿ ರಾಜ್ಯಪಾಲರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ರಾಷ್ಟ್ರಪತಿಯವರು ಕೂಡಲೇ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಕು, ಗವರ್ನರ್ನ ವಾಪಸ್ ಕರೆಸ್ಕೋಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರದ ಕೈವಾಡ ಏನಂತಂದರೆ ಈ ಒಂದು ಆಧಾರವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಸರ್ಕಾರವನ್ನು ಬೀಳಿಸಬೇಕು, ಅಸ್ಥಿರಗೊಳಿಸಿ ನಾವು ಮತ್ತೆ ಪುನಃ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಏನು ಕ್ಲೀನ್ ಹ್ಯಾಂಡ್ ಅಂತೇಳಿ ಇಮೇಜ್ನ ಹೊಂದಿದ್ದಾರೆ ಮುಖ್ಯಮಂತ್ರಿಗಳು. ಆ ಇಮೇಜ್ಗೆ ಇವತ್ತು ಕಪ್ಪು ಚುಕ್ಕಿ ಇಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಕೃತ್ಯವನ್ನು ಮಾಡ್ತಾಯಿದ್ದಾರೆ. ಮೊದಲನೇದಾಗಿ JDSನವರು ರಾಜಕೀಯ ಮಾಡ್ತಕ್ಕಂಥದ್ದು ಅವರ ಸ್ವಂತ ಬೆನಿಫಿಟ್ಗಾಗಿ. ಎಲ್ಲಿ ವೈಯಕ್ತಿಕ ಲಾಭ ಇದೆ ಅಲ್ಲಿ ರಾಜಕೀಯನ ಮಾಡ್ತಾರೆ. ಯಾವಾಗ ಅವರಿಗೆ ಲಾಭ ಆಗಲ್ಲ ಆವಾಗ ಅವ್ರು ರಾಜಕೀಯ ಕೈ ಜೋಡಿಸಲ್ಲ. ಇವಾಗ ಒಂದಿಷ್ಟು ಲಾಭ ಆಗ್ತಾಯಿದೆ ಕೇಂದ್ರ ಸರ್ಕಾರದಿಂದ, ಅದಕ್ಕಾಗಿ ಕೇಂದ್ರದ ಜೊತೆ ಕೈ ಜೋಡಿಸಿದ್ದಾರೆ, ಕೇಂದ್ರದ ಪರವಾಗಿ ನಿಂತಿದ್ದಾರೆ. ಯಾರು ಇವತ್ತಿನವರೆಗೂ ಯಾಕೆ ಈ ವಿಚಾರವನ್ನು ಕುಮಾರಸ್ವಾಮಿ ಅವರು ಮಾತಾಡಲಿಲ್ಲ? ಹಾಗಾದ್ರೆ ಕುಮಾರಸ್ವಾಮಿ ಅವರು ಭ್ರಷ್ಟರಲ್ವಾ? ಕುಮಾರಸ್ವಾಮಿ ಅವರು ಕೋಟಾನುಗಟ್ಟಲೆ ಆಸ್ತಿಯನ್ನು ಮಾಡಿಲ್ವಾ? JDS ಪಕ್ಷದವ್ರು ಯಾರು ಮಾಡಿಲ್ವಾ? BJPಯವರು ಮಾಡಿಲ್ವಾ? ಮಾಡಿದ್ದಾರೆ. ಕುಮಾರಣ್ಣಗೆ ಇವತ್ತು ಕೇಂದ್ರ ಸಚಿವರಾಗಬೇಕಾಗಿದೆ, ಮುಂದುವರಿಬೇಕಾಗಿದೆ, ಶಬಾಷ್ಗಿರಿ ತಗೋಬೇಕು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಂದ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವರ ನೆಲೆ ಕಂಡ್ಕೊಳ್ಳಿಕ್ಕೋಸ್ಕರ ಪ್ರೀತಮ್ ಗೌಡ್ರಿಗೆ ಮೋಸ್ಟ್ಲಿ ಹಿಂದಕ್ಕೆ ಸರಿಸ್ತಾ ಇರ್ಬೋದು ಅಂತ ನನ್ನ ಭಾವನೆ. BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಒಂದು ಕಿವಿಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಿರುದ್ಧ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರಲ್ಲ ಆರೋಪ, ಆ ಆರೋಪಕ್ಕೆ ಉತ್ತರ ಕೊಡಿ. ಆ ಆರೋಪವನ್ನು ನಿಲ್ಲಿಸಿ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ. ಕಾಂಗ್ರೆಸ್ನಲ್ಲಿ ಏನೂ ನಡೆದೇ ಇರತಕ್ಕಂಥದ್ದು ಮುಂದಿಟ್ಕೊಂಡು ಮಾಡ್ತಾ ಇದ್ದಿರಲ್ಲ ಪಾದಯಾತ್ರೆ, ಅದರಿಂದ ಕಿಂಚಿತ್ತು ನಿಮಗೆ ಲಾಭ ಆಗಲ್ಲ. ನಿಮ್ಮ ಪಕ್ಷದ ಮುಖಂಡರುಗಳನ್ನ ಬಾಯಿ ಮುಚ್ಚಿಸ್ಕೊಳ್ಳಿ, ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವ. ಸುಮಾರು 40ಕ್ಕೂ ಹೆಚ್ಚು ನಿವೇಶನಗಳನ್ನ ದೇವೇಗೌಡರ ಕುಟುಂಬದ ಬೇರೆ ಬೇರೆ ಸದಸ್ಯರುಗಳಿಗೆ ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಅದು ಹಗರಣ ಅಲ್ವಾ? ಆಗ ನಿಮಗೇನು ನೈತಿಕತೆ ಇದೆ ಈ ಪಾದಯಾತ್ರೆ ಮಾಡಲಿಕ್ಕೆ? JDSನವ್ರಿಗೆ ಏನು ನೈತಿಕತೆ ಇದೆ? ಮಾನ ಮರ್ಯಾದೆ ಏನಾದರೂ JDSನವ್ರಿಗೂ BJPಯವ್ರಿಗೂ ಇದ್ದರೆ ಇವತ್ತು ಈ ತತ್ಕ್ಷಣಕ್ಕೆ ಪಾದಯಾತ್ರೆ ನಿಲ್ಲಿಸಿ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಏನು ಮಳೆಯಿಂದ ಇದಾಗ್ತಾ ಇದೆ, ಅನಾಹುತಗಳಾಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ, ಬೆಟ್ಟಗುಡ್ಡಗಳು ಕುಸಿತಾ ಇದೆ, ಜೀವ ಕಳ್ಕೊಂತ ಇದ್ದಾರೆ, ಆ ಕಡೆ ಗಮನ ಕೊಡ್ತಕ್ಕಂಥದ್ದು ಸೂಕ್ತ. ಪ್ರಮುಖವಾಗಿ ವಯನಾಡು ದುರಂತ ಇವತ್ತು 500ಕ್ಕೂ ಹೆಚ್ಚು ಪ್ರಾಣಹಾನಿಯಾಗಿದೆ. ಶಿರೂರು ಗುಡ್ಡ ಅಲ್ಲಿ ಪ್ರಾಣಹಾನಿಯಾಗಿದೆ, ಗುಡ್ಡ ಕುಸಿತ ಆಗಿದೆ. ಇವತ್ತು ಛತ್ತೀಸ್ಗಢದಲ್ಲಿ
ಉತ್ತರ ಭಾರತದಲ್ಲಿ ಇವತ್ತು ಅನಾಹುತ ಆಗ್ತಾ ಇದೆ. ಯಾವೊಬ್ಬ ಕೇಂದ್ರದ ಮಂತ್ರಿಯೂ ಕೂಡ ಭೇಟಿ ಕೊಟ್ಟು ಪರಿಹಾರ ಕೊಂಡುಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತಿನವರೆಗೂ ಕೂಡ ಕುಮಾರಸ್ವಾಮಿ ನೆಪ ಮಾತ್ರಕ್ಕೆ ಬಂದು ಹೋಗಿದ್ದಾರೆ, ಅಶೋಕ್ ಅವ್ರ ಜೊತೆ ಬಂದು ಹೋಗಿದ್ದಾರೆ. ಬಿಟ್ಟರೆ ಕೇಂದ್ರದವರಿಗೆ ಕಿಂಚಿತ್ತು ಈ ವಿಚಾರವಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು, ಪರಿಹಾರ ಒದಗಿಸ್ಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿಲ್ಲ. ಕೇವಲ ರಾಜಕೀಯಕ್ಕಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಿದೆ, ಇಡೀ ನಮ್ಮ ಸರ್ಕಾರವೇ ಅನಾಹುತ ನಡೆದಂಥ ಸ್ಥಳಗಳಿಗೆ ಭೇಟಿಯನ್ನು ನೀಡಿದೆ. ಮೊನ್ನೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಸಚಿವರುಗಳು ತಂಡೋಪತಂಡವಾಗಿ ಪದೇ ಭೇಟಿ ಕೊಟ್ಟು ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಒಂದು ಕನಿಕರ ಇಲ್ಲದೆ ಇರತಕ್ಕಂಥ BJPಯವರು ಮತ್ತು JDSನವರು ಒಬ್ಬರು ಕೂಡ ಅಟ್ಲೀಸ್ಟ್ ಸಂಬಂಧಪಟ್ಟಂಥ ಅಧಿಕಾರಿ ಗಡ್ಕರಿ ಅವರಿದ್ದಾರೆ, ಹೈವೇ ಹೆದ್ದಾರಿಯ ಸಚಿವರು, ಅವರು ಕೂಡ ಭೇಟಿ ಕೊಡದೇ ಇರತಕ್ಕಂಥದ್ದು ಇದೊಂದು ಘೋರ ದುರಂತ ಅಂತಲೇ ಹೇಳ್ಬೋದು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.